ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್ ಕೆಲವು ಜನಕ್ಕೆ ಮಾತ್ರ ಈ ರೀತಿಯಾದಂಥ ಒಂದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಗೊತ್ತಿರುತ್ತೆ. ಇದು ಜೈನರಲ್ಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದಕ್ಕೆ ಸ್ವಲ್ಪ ಒಂದು ಲೋಟದಷ್ಟು ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ತುಂಬ ಮರಳಬೇಕು, ಅಷ್ಟು ಚೆನ್ನಾಗಿ ಕಾಯಬೇಕು. 1 ಲೋಟ ನೀವು ಬಿಸಿನೀರನ್ನ ತೊಗೊಂಡ್ರೆ ಮರಳೋ ಅಷ್ಟು, ಇನ್ನೊಂದು ಲೋಟ ತಣ್ಣೀರನ್ನ ತೊಗೋಬೇಕು, ಪ್ಲೈನ್ ನೀರನ್ನ ನೋಡಿಕೊಂಡು ನೋಡಿಕೊಂಡು ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೆಕ್ಸ್ಟು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ನೀರನ್ನು ಕಾಯಲಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಮರಳುತ್ತಿದೆ. ಸೊ ಚೆನ್ನಾಗಿ ಮರಳೋ ಅಷ್ಟು ನೀರನ್ನ ಕಾಯಿಸ್ಕೋಬೇಕು. ಬರೀ ಬಿಸಿ ಆದರೆ ಸಾಲದು, ಈ ರೀತಿಯಾಗಿ ಚೆನ್ನಾಗಿ ಮರಳಬೇಕು ನೀರು, ಅಲ್ಲಿವರೆಗೂ ಕಾಯಿಸ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕಾದಿರೋ ಅಂಥ ಬಿಸಿ ನೀರನ್ನ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ, ಯಾಕಂದರೆ ನೀರು ತುಂಬಾ ಬಿಸಿ ನೀರು, ಮರಳ ನೀರು ಹಾಕಿರೋದ್ರಿಂದ. ಸೊ ಈ ಥರ ಮಚ್ಚ ಕೈಯಲ್ಲೇ ನೀವು ಒಂದು ಸ್ಪ್ಯಾಚುಲಾ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು, ಕೈಯಲ್ಲಿ ಮುಟ್ಟೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಈಗ 1 ಲೋಟ ನಾವೇನು ತಣ್ಣೀರನ್ನ ಇಟ್ಕೊಂಡಿರ್ತೀವೋ ಆ ನೀರನ್ನು ಸಹ ಮಿಕ್ಸ್ ಮಾಡೋಣ. ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಹಿಟ್ಟಿನಾದ ರೊಟ್ಟಿ ಮಾಡೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ತಕ್ಕನಾಗಿ ನೀರು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇವಾಗಲೇ ನಾವು ಇದನ್ನು ಚೆನ್ನಾಗಿ ಮಿದುಯೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬಾ ಬಿಸಿ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ. ಫುಲ್ಲು ಕಂಪ್ಲೀಟಾಗಿ ತಣ್ಣಗೆ ಆರಿದ ಮೇಲೆ ಇದನ್ನು ನಾವು ಚೆನ್ನಾಗಿ ಮಿದ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ 5 ಮಿನಿಟ್ಸ್ ಆಗಿದೆ. ಸೊ ಎಲ್ಲನೂ ಚೆನ್ನಾಗಿ ಮಿದ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಬೇಕು, ಯಾವುದೇ ಒಂದು ಲಮ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಒಂದು ಡೋ ರೀತಿಯಲ್ಲಿ, ಒಂದು ಹಿಟ್ಟಿನ ಹದ ರೀತಿಯಲ್ಲಿ ತೆಗೆದುಕೊಂಡು ಬನ್ನಿ. ಫ್ರೆಂಡ್ಸ್, ಚೆನ್ನಾಗಿ ಅದನ್ನು ಮಿದ್ಕೊಳ್ಳಿ, ಮಿಶ್ರಣ ಮಾಡಿ. ನಾವು ಎಷ್ಟು ಅದನ್ನು ಚೆನ್ನಾಗಿ ಕಲಿಸ್ತೀವೋ ಅಷ್ಟೇ ಚೆನ್ನಾಗಿ ಅಕ್ಕಿ ರೊಟ್ಟಿ ನಿಮಗೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹೊರಗಡೆಯಿಂದ ತಂದಿರೋ ರೆಡಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಮನೆಯಲ್ಲೇ ಅಕ್ಕಿನ ಒಂದು ದಿವಸ ನೆನೆಸಿ, ನೆಕ್ಸ್ಟ್ ದಿವಸ ಅದನ್ನು ನೆರಳಲ್ಲಿ ಒಣಗಿಸಿ, ಮತ್ತೆ ಒಂದು ದಿವಸ ಬಿಸಿಲಲ್ಲಿ ಒಣಗಿಸಿ ಫ್ಲೋರ್ ಮಿಲ್ಗೆ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಬಟ್ ನನಗಿಲ್ಲಿ ಮನೆಯಲ್ಲಿ ಖಾಲಿ ಆಗಿತ್ತು ಅಂತ ಈಗ ನಾನು ರೆಡಿ ಒಂದು ಅಕ್ಕಿ ಹಿಟ್ಟನ್ನೇ ತಂದುಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು, ಇಷ್ಟಿದ್ರೆ ಸಾಕು. ಇದು ಕರೆಕ್ಟಾಗಿದೆ. ಈಗ ನೆಕ್ಸ್ಟು ಹೇಗೆ ಮಾಡೋದು, ರೊಟ್ಟಿ ಹೇಗೆ ತಟ್ಟೋದು ಅಂತ ನಿಮಗೆ ತೋರಿಸ್ತೀನಿ. ರೊಟ್ಟಿನ ತೊಟ್ಟೋದಕ್ಕಿಂತ ಮುಂಚೆ ನಾವು ಒಂದು ಕಾವಲಿನ ಒಲೆ ಮೇಲೆ ಇಟ್ಬಿಡೋಣ. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದರಲ್ಲಿ ಅದ್ಕೊಂಡು ರೊಟ್ಟಿ ಮಾಡೋದಕ್ಕೆ. ಸೊ ನಾನು ತೋರಿಸ್ತೀನಿ ಇವಾಗ ಮಣೆ ಮೇಲೆ ಯಾವ ರೀತಿಯಾಗಿ ರೊಟ್ಟಿನ ತಟ್ಟಬೇಕು ಅಂತ. ಒಂದು ಮೀಡಿಯಮ್ ಗಾತ್ರದಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಳಿ. ಈ ರೀತಿಯಾಗಿ ಒಂದು ಫ್ಲ್ಯಾಟಾಗಿ ಮಾಡ್ಕೊಂಡು ರೋಲ್ ಮಾಡಿಕೊಂಡು ನಾವು ಏನು ಒಂದು ಡ್ರೈ ಫ್ಲೋರ್ ತೊಗೊಂಡಿದ್ದೀವಿ ಅಕ್ಕಿ ಹಿಟ್ಟು, ಅದರಲ್ಲಿ ಒಂದು ಸಲ ಅದ್ಕೊಳ್ಳಿ. ಈ ಥರ ರೋಲ್ ಮಾಡ್ಕೊಳ್ಳಿ ಫುಲ್ಲು. ಮಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಮೊದಲು ಸ್ಟಾರ್ಟಿಂಗಲ್ಲಿ ನಿಮಗೆ ಮಾಡೋಕ್ಕೆ ಬರದೇ ಇರ್ಬೋದು, ಬಟ್ ಲೇಟ್ರ್ ಆನ್ 1 ರೊಟ್ಟಿ 2 ರೊಟ್ಟಿ ಮಾಡಿದ್ಮೇಲೆ ನಿಮಗೆ ಅದು ಕೈ ಚೆನ್ನಾಗಿ ಪಳಗುತ್ತೆ, ಮಾಡೋದಕ್ಕೆ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಸುತ್ತ ತೊಡ್ತಾ ಇದ್ದೀನಿ ಅಂತ. ಜಸ್ಟ್ ಅದನ್ನು ಸುತ್ತ ರೋಲ್ ಮಾಡಿಕೊಂಡು ಜಸ್ಟ್ ಟ್ವಿಸ್ಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ಬನ್ನಿ.
ಅಬ್ಸರ್ವ್ ಮಾಡಿ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಕೈಗೆ ಏನಾದರೂ ಹಿಟ್ಟೇನಾದರೂ ಅಂಟ್ಕೊಳ್ತು ಅಂತ ಫೀಲ್ ಆದರೆ ಸ್ವಲ್ಪ ಡ್ರೈ ಫ್ಲೋರ್ ಅಕ್ಕಿ ಹಿಟ್ಟಿನಲ್ಲಿ ಒಂದು ಸಲ ಕೈನ ಎಜ್ಬಿಟ್ಟು ಅದರಲ್ಲೇ ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ರೌಂಡಿಗೆ ಫುಲ್ ರೌಂಡಿಗೆ ಮಾಡ್ಕೊಂಡು ಬನ್ನಿ. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ತೆಳ್ಳಗೆ ಮಾಡಿದ್ದೀನಿ ನಮ್ಮ ಮನೆಗೆ ಬೇಕಾಗಿರೋ ಥರ. ನೀವು ಎಷ್ಟು ದೊಡ್ಡದು ಬೇಕಾದ್ರೂ ಎಷ್ಟು ಅಗಲ ಬೇಕಾದರೂ ಮಾಡ್ಕೊಳ್ಬೋದು. ಈಗ ಇದನ್ನು ಕಾದಿರೋ ಅಂಥ ಹಂಚ್ ಮೇಲೆ ಹಾಕ್ಕೊಳ್ಳೋಣ. ಹಂಚು ಕಾದಿದೆ ಫುಲ್ಲು. ನಾವು ಏನು ತೊಟ್ಕೊಂಡಿರ್ತೀವೋ ಆ ರೊಟ್ಟಿನ ಹಸಿದು ಅದ್ರ ಮೇಲೆ ಹಾಕೋಣ ಈ ರೀತಿಯಾಗಿ. ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಹೊತ್ತು ಅದು ಕಾವಲಿ ಮೇಲೆ ಬೇಯಬೇಕು, ಇಲ್ಲ ಅಂದರೆ ಅದು ಮುರ್ಕೊಂಡು ಹೊರಟೋಗುತ್ತೆ. ಒಂದು 2 ಮಿನಿಟ್ಸ್ ಅದೇ ರೀತಿಯಾಗಿ ಬಿಟ್ಟಿರಿ. ಫ್ರೆಂಡ್ಸ್, ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ಬೌಲ್ನಲ್ಲಿ ತಣ್ಣೀರನ್ನ ಇಟ್ಕೊಳ್ಳಿ, ಮತ್ತು ಅದಕ್ಕೆ ಒಂದು ಕಾಟನ್ ಬಟ್ಟೆ, ಯಾವುದಾದ್ರೂ ಬಿಳಿ ಕಾಟನ್ ಬಟ್ಟೆ ಇಟ್ಕೊಳ್ಳಿ. ಏನು ಮಾಡೋದಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನೀವು ಒಂದು ಸೈಡು ಈ ರೀತಿಯಾಗಿ ಒಂದು ತಣ್ಣೀರಿನಲ್ಲಿ ಕಾಟನ್ ಬಟ್ಟೆನಲ್ಲಿ ನೀರನ್ನ ಎದ್ಕೊಂಡು ಅದ್ರ ಮೇಲೆ ಡ್ರೈ ಫ್ಲೋರ್ ಏನಿರುತ್ತೋ ಅದನ್ನೆಲ್ಲ ಹೋಗ್ಸೋದಕ್ಕೋಸ್ಕರ, ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೋಸ್ಕರ ಈ ರೀತಿಯಾಗಿ ಜಸ್ಟು ಪ್ರೆಸ್ ಮಾಡ್ತಾ ಬನ್ನಿ. ನೀರಲ್ಲಿ ಸ್ವಲ್ಪ ಅದು ಒದ್ದೆ ಆದರೆ ಸಾಕು, ಆ ರೀತಿಯಾಗಿ ಜಸ್ಟ್ ಅದನ್ನು ಪ್ರೆಸ್ ಮಾಡಬೇಕು. ನಿಮಗೆ ಈ ರೀತಿಯಾಗಿ ಮಾಡೋದ್ರಿಂದ ರೊಟ್ಟಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಹೋಗುತ್ತೆ. ಅದಾಗಿದ ತಕ್ಷಣವೇ ಇಮಿಡಿಯೇಟಾಗಿ ಅದನ್ನು ತಿರುವಿ ಹಾಕಿ. ಸೊ ಅದಾಗೋ ಅಷ್ಟರೊಳಗೆ ಇನ್ನೊಂದು ರೊಟ್ಟಿ ಇಲ್ಲಿ ತಟ್ಕೊಂಡು ಬಿಡೋಣ. ಸೊ ಆವಾಗ ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ. ಸೇಮ್ ಅದೇ ರೀತಿ ಸೇಮ್ ಪ್ರೊಸೀಜರ್ ನಾನು ಫಸ್ಟು ಯಾವ ರೀತಿಯಾಗಿ ಹೇಳ್ಕೊಟ್ಟೆ ಅದೇ ಪ್ರೊಸೀಜರ್. ಡ್ರೈ ಅಕ್ಕಿ ಫ್ಲೋರ್ನ ಸ್ವಲ್ಪ ಹಾಕ್ಕೊಳ್ಳಿ, ಈ ಥರ ರೋಲ್ ಮಾಡಿಕೊಂಡು ಜಸ್ಟ್ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ. ಜಸ್ಟ್ ಒಂದು ಸಲ ಟರ್ನ್ ಮಾಡೋದು ನಿಮ್ಮ ಬಲಗಡೆಗೆ, ಮತ್ತು ಅದನ್ನು ಟ್ಯಾಪ್ ಮಾಡೋದು, ಬಲಗಡೆಗೆ ತಿರುಗಿಸೋದು ಮತ್ತು ತಟ್ಟೋದು. ಈ ರೀತಿಯಾಗಿ ಸುತ್ತ ಮಾಡ್ಕೊಂಡು ಬಂದರೆ ಅದೇ ಫುಲ್ಲು ಚೆನ್ನಾಗಿ ಹರಳ್ಕೊಳ್ಳುತ್ತೆ ಫುಲ್ಲು. ಸೇಮ್ ಫಸ್ಟು ನಾನು ಯಾವ ರೀತಿಯಾಗಿ ತೋರಿಸ್ದೆ ಅದೇ ಪ್ರೊಸೀಜರ್ ಸೇಮ್. ಕೆಂಪು ರೀತಿಯಲ್ಲಿ ನೋಡ್ತಾ ಇರ್ಬೋದು, ಆ ಥರ ಸ್ಪಾಟ್ಸ್ ಬಂದಿದ ತಕ್ಷಣ ನೀವು ಈವನ್ ಈ ರೀತಿಯ ಹಂಚ ಮೇಲೆ ಕೂಡ ನೀವು ಬೇಯಿಸ್ಬೋದು. ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಒಲೆಗೆ ಡೈರೆಕ್ಟಾಗಿ ಬೆಂಕಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆಗ ಇದನ್ನು ನಾವು ತಗೊಂಡು ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ರೊಟ್ಟಿ ಬಂದಿದೆ. ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ. ಕಾಯಿ ಚಟ್ನಿ ಜೊತೆ ಅಂತೂ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸ್ತಿರುತ್ತೆ. ಮತ್ತು ಫ್ರೆಂಡ್ಸ್, ನೆಕ್ಸ್ಟು ಇನ್ನೊಂದು ತಟ್ಟಿರೋ ಅಂಥ ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ. ಸೇಮ್ ಅದೇ ರೀತಿಯಾಗಿ ಸೇಮ್ ಅದೇ ಪ್ರೊಸೀಜರ್. ಒಂದು 2 ಮಿನಿಟ್ಸ್ ಬಿಟ್ಟು ಮತ್ತೆ ಒದ್ದೆ ಆಗಿರೋ ಅಂಥ ಕಾಟನ್ ಬಟ್ಟೆಯಲ್ಲಿ ಮತ್ತೆ ರೊಟ್ಟಿನ ಫುಲ್ಲು ನೀರಲ್ಲಿ ಸವರಬೇಕು. ಹಾಗೆ ಹೇಳ್ದಾಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ರುಚಿಕರವಾದಂತಹ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡೋದನ್ನು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ಮಾಡಿ ತಿಳಿಸಿ. ನಾನು ಹೇಳ್ಕೊಟ್ಟಂಥ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನಿಮಗೂ ಕೂಡ ಇದೇ ರೀತಿಯಾದಂಥ ಒಂದು ಸಾಫ್ಟಾಗಿರೋ ಅಕ್ಕಿ ರೊಟ್ಟಿ ನಿಮಗೂ ಬರುತ್ತೆ. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋಗಳು ನಿಮಗಾಗಿ ಬರ್ತಾನೇ ಇರುತ್ತೆ. ನಿಮ್ಮ ಮುಂದಿನ ಭೇಟಿ, ಮುಂದಿನ ವ್ಲಾಗ್, ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ತೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.